ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಿರ್ಜಲ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿರ್ಜಲ ಏಕಾದಶಿಯನ್ನು ಯಾಕೆ ಭೀಮಸೇನಿ ಏಕಾದಶಿ ಅಂತ ಕರೀತಾರೆ, ಅದರ ಮಹತ್ವ ಏನು, ಹಾಗೆ ಅದರ ಸಂಪೂರ್ಣ ಕಥೆಯನ್ನು ಈ ವಿಡಿಯೋದಲ್ಲಿ ನೋಡೋಣ. ನಿರ್ಜಲ ಏಕಾದಶಿಯ ದಿನದಂದು ಉಪವಾಸ ಮಾಡುವುದು ಅತ್ಯಂತ ಪುಣ್ಯವೆಂದು ಪರಿಗಣಿಸಲಾಗಿದೆ. ಜ್ಯೇಷ್ಠ ಮಾಸದಲ್ಲಿ ಬರುವ ಈ ಉಪವಾಸವು ಅತ್ಯಂತ ಕಷ್ಟಕರವಾದ ಉಪವಾಸಗಳಲ್ಲಿ ಒಂದಾಗಿದೆ. ಯಾಕಂದರೆ ಒಬ್ಬರು ಆಹಾರ ಮತ್ತು ನೀರನ್ನು ಸೇವಿಸುವುದನ್ನು ತ್ಯಜಿಸಬೇಕು. ಈ ದಿನದ ಮಹತ್ವ ಮತ್ತು ಇದನ್ನು ಭೀಮಸೇನಿ ಏಕಾದಶಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ನೋಡೋಣ. ಹಿಂದೂ ಕ್ಯಾಲೆಂಡರ್ನ ಪ್ರತಿ 11ನೇ ದಿನದಂದು ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ. ವರ್ಷದ ಇತರ ಏಕಾದಶಿಗಳಲ್ಲಿ ಜನರು ಸಾಮಾನ್ಯವಾಗಿ ಆಹಾರವನ್ನು ತ್ಯಜಿಸುತ್ತಾರೆ. ಆದರೆ ಜ್ಯೇಷ್ಠ ಮಾಸದಲ್ಲಿ ಬರುವ ನಿರ್ಜಲ ಏಕಾದಶಿಯ ದಿನ ಆಹಾರ ಮತ್ತು ನೀರಿನ ಸೇವನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದ್ದರಿಂದ ಈ ಉಪವಾಸವನ್ನು ತುಂಬ ಕಷ್ಟಕರ ಅಂತ ಪರಿಗಣಿಸಲಾಗಿದೆ. ಆದರೆ ಅದರ ಫಲಿತಾಂಶ ಮಾತ್ರ ತುಂಬ ಪ್ರಭಾವಶಾಲಿಯಾಗಿವೆ. ಪಾಂಡವ ರಾಜಕುಮಾರನಾದ ಭೀಮನು ಏಕಾದಶಿ ಉಪವಾಸವನ್ನು ಮಾತ್ರ ಆಚರಿಸ್ತಾನೆ. ನಿರ್ಜಲ ಏಕಾದಶಿ ಉಪವಾಸದ ಮಹತ್ವ ಏನು ಮತ್ತು ಇತರ ಎಲ್ಲ ಉಪವಾಸಗಳಲ್ಲಿ ಇದನ್ನು ಯಾಕೆ ಅತ್ಯುತ್ತಮ ಅಂತ ಪರಿಗಣಿಸಲಾಗಿದೆ ಮತ್ತು ನಿರ್ಜಲ ಏಕಾದಶಿ ಉಪವಾಸದ ಕಥೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಬಾರಿ ಅಂದರೆ 2024ನೇ ವರ್ಷದಲ್ಲಿ ನಿರ್ಜಲ ಏಕಾದಶಿಯನ್ನು ಜೂನ್ 18ರಂದು ಆಚರಿಸಲಾಗುತ್ತದೆ. ಜನರು ಈ ದಿನದಂದು ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಿಸುತ್ತಾರೆ. ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಿಸಿದರೆ ಆ ವ್ಯಕ್ತಿಯು ಇತರ ಎಲ್ಲ ಏಕಾದಶಿಗಳಲ್ಲಿ ಉಪವಾಸ ಮಾಡಿದಂತೆಯೇ ಅದೇ ಪುಣ್ಯವನ್ನು ಪಡೆಯುತ್ತಾನೆ ಅಂತ ನಂಬಲಾಗಿದೆ. ಹಾಗಾದರೆ ಈ ನಿರ್ಜಲ ಏಕಾದಶಿಯ ಮಹತ್ವ ಏನು ಅಂತ ನೋಡೋದಾದರೆ, ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಿಸುವಾಗ ಒಬ್ಬ ವ್ಯಕ್ತಿಯು ಒಂದು ದಿನ ನೀರಿಲ್ಲದೆ ಇದ್ದರೆ ಆ ವ್ಯಕ್ತಿಯು ಅವರ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಮಹರ್ಷಿ ವ್ಯಾಸ ಅವರು ಹೇಳಿದ್ದಾರೆ. ನಿರ್ಜಲ ಏಕಾದಶಿ ಉಪವಾಸವನ್ನು ಆಚರಿಸುವವರು ತಮ್ಮ ಮರಣದ ಸಮಯದಲ್ಲಿ ಯಮದೂತರನ್ನು ನೋಡೋದಿಲ್ಲ ಅಂತ ನಂಬಲಾಗಿದೆ. ಬದಲಿಗೆ ಭಗವಾನ್ ಶ್ರೀಹರಿಯ ದೂತರು ಸ್ವರ್ಗದಿಂದ ಇಳಿದು ಬಂದು ಅವರನ್ನು ಪುಷ್ಪಕ ವಿಮಾನದಲ್ಲಿ ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ ಅನ್ನುವ ನಂಬಿಕೆ ಇದೆ. ನಿರ್ಜಲ ಏಕಾದಶಿಯ ಉಪವಾಸವು ಅತ್ಯಂತ ಕಷ್ಟಕರವಾದದ್ದು ಮಾತ್ರವಲ್ಲದೆ ವಿಶ್ವದ ಅತ್ಯುತ್ತಮವಾದದ್ದು ಅಂತ ನಂಬಲಾಗಿದೆ. ಹಾಗೆಯೇ ನಿರ್ಜಲ ಏಕಾದಶಿಯ ದಿನದಂದು ಆಚರಿಸಬೇಕಾದ ಆಚರಣೆಗಳಿಗೆ ಸಂಬಂಧಿಸಿದಂತೆ ಈ ವ್ರತವನ್ನು ಆಚರಿಸುವ ಮಧ್ಯಂತರದಲ್ಲಿ ಪವಿತ್ರ ಸ್ನಾನ, ತಪಸ್ಸು ಇತ್ಯಾದಿಗಳನ್ನು ಮಾಡುವವರು ಲಕ್ಷಾಂತರ ಮೌಲ್ಯದ ಚಿನ್ನವನ್ನು ದಾನ ಮಾಡಿದ ಪುಣ್ಯವನ್ನು ಪಡೆಯುತ್ತಾರೆ ಅನ್ನುವ ನಂಬಿಕೆ ಇದೆ. ನಿರ್ಜಲ ಏಕಾದಶಿ ಭೀಮಸೇನ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಅಂತ ಕೂಡ ಕರೀತಾರೆ. ಈ ಏಕಾದಶಿ ಉಪವಾಸವನ್ನು ಋಷಿ ವೇದವ್ಯಾಸರ ಸಲಹೆಯ ಮೇರೆಗೆ ರಾಜ ಭೀಮಸೇನರು ಆಚರಿಸಿದರು. ಈ ಕಥೆಯು ಹಿಂದೂ ಮಹಾಕಾವ್ಯವಾದ ಮಹಾಭಾರತದ ಘಟನೆಯಿಂದ ಪ್ರೇರಿತವಾಗಿದೆ. ಪಾಂಡವ ಭೀಮ 5 ಪಾಂಡವ ಸಹೋದರರಲ್ಲಿ ಒಬ್ಬರು. ಅವರ ಕುಟುಂಬದ ಸದಸ್ಯರೆಲ್ಲರೂ ಪ್ರತಿ ತಿಂಗಳು ಏಕಾದಶಿ ಉಪವಾಸವನ್ನು ಆಚರಿಸುತ್ತಿದ್ದರಂತೆ. ಆದರೆ ಅವರು ಒಮ್ಮೆ ಹಸಿವನ್ನು ನಿಯಂತ್ರಿಸಲು ಸಾಧ್ಯವಾಗದ ಕಾರಣ ಉಪವಾಸವನ್ನು ಆಚರಿಸಲಾಗಲ್ಲ. ಇದಲ್ಲದೆ ಅವರು ಕೆಲವು ಗಂಟೆಗಳ ಕಾಲ ಆಹಾರವಿಲ್ಲದೆ ಇರಲು ಸಾಧ್ಯವಾಗಲಿಲ್ಲ. ಇದರಿಂದ ಏಕಾದಶಿ ಉಪವಾಸದ ಲಾಭದಿಂದ ವಂಚಿತರಾಗಿ ಬೇಸರಗೊಳ್ತಾರೆ. ಆದ್ದರಿಂದ ಅವರು ಪರಿಹಾರಕ್ಕಾಗಿ ಋಷಿ ವೇದವ್ಯಾಸರನ್ನು ಸಂಪರ್ಕಿಸ್ತಾರೆ. ಆಗ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿಯನ್ನು ಆಚರಿಸಲು ಋಷಿ ವ್ಯಾಸ ಮಹರ್ಷಿಗಳು ಅವರಿಗೆ ಸಲಹೆಯನ್ನು ನೀಡುತ್ತಾರೆ. ಈ ಏಕಾದಶಿಯ ನಿಯಮಗಳನ್ನು ಪಾಲಿಸುವ ಮೂಲಕ ಇತರ ಎಲ್ಲ ಏಕಾದಶಿಗಳನ್ನು ಆಚರಿಸುವ ಲಾಭವನ್ನು ಸಾಧಿಸಬಹುದು ಅಂತ ಅವರು ಭೀಮನಿಗೆ ಹೇಳ್ತಾರೆ. ಈ ಸಲಹೆಯ ಮೇರೆಗೆ ರಾಜ ಭೀಮನು ಎಲ್ಲ ನಿರ್ಜಲ ಏಕಾದಶಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿದನು ಮತ್ತು ಅಂತಿಮವಾಗಿ ಮೋಕ್ಷವನ್ನು ಪಡೆದನು ಅನ್ನುವ ನಂಬಿಕೆ ಇದೆ. ಹಾಗಾದರೆ ಈ ಏಕಾದಶಿಯ ಮಹತ್ವ ಏನು ಅಂತ ತಿಳ್ಕೊಳ್ಬೇಕಾದ್ರೆ, ನೀರಿಲ್ಲದ ಏಕಾದಶಿ ಅಂತ ಜನಪ್ರಿಯವಾಗಿರುವ ನಿರ್ಜಲ ಏಕಾದಶಿಯ ಮಹತ್ವವನ್ನು ತೋರಿಸಲು ಇಲ್ಲಿ ನಿಮಗೆ ಕೆಲವು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ವಿಷ್ಣುವಿನ ಅನುಯಾಯಿಗಳು ಮಾಡುವ ಕಠಿಣ ಉಪವಾಸ. ನಿರ್ಜಲ ಏಕಾದಶಿಯ ಮಹತ್ವ ಮತ್ತು ಪ್ರಯೋಜನಗಳು ಹೀಗಿವೆ, ಕೇಳಿ. ಮೊದಲನೆಯದಾಗಿ ಈ ದಿನದಂದು ಭಗವಾನ್ ವಿಷ್ಣುವಿನ ಆರಾಧನೆಗೆ ಬಹಳ ಮಹತ್ವವಿದೆ. ಭಕ್ತರು ಏನನ್ನೂ ತಿನ್ನುವುದನ್ನು ಅಥವಾ ಕುಡಿಯೋದನ್ನು ತಡೀತಾರೆ.
ಈ ಏಕಾದಶಿಯಂದು ನೀರಿನ ಸೇವನೆಯನ್ನು ಸಹ ತಪ್ಪಿಸಲಾಗುತ್ತದೆ. ಇದು ಇತರ ಏಕಾದಶಿಗಳಿಂದ ಪ್ರತ್ಯೇಕಿಸುತ್ತದೆ. ಹಾಗೆಯೇ ಈ ಏಕಾದಶಿಯು ಜ್ಯೇಷ್ಠ ತಿಂಗಳಲ್ಲಿ ಬರೋದ್ರಿಂದ ಇದು ಅತ್ಯಂತ ಕಷ್ಟಕರ ಮತ್ತು ಪವಿತ್ರವಾದದ್ದು ಅಂತ ಪರಿಗಣಿಸಲಾಗಿದೆ. ಇದಲ್ಲದೆ ಈ ತೀವ್ರವಾದ ನಿರ್ಜಲ ಏಕಾದಶಿಯನ್ನು ಆಚರಿಸೋದ್ರಿಂದ ವರ್ಷದ ಎಲ್ಲ ಏಕಾದಶಿಗಳ ಫಲವನ್ನು ಪಡೆಯುತ್ತಾರೆ ಅನ್ನುವ ನಂಬಿಕೆ ಇದೆ. ಇದು ಕಠಿಣ ತಪಸ್ಸು, ಸ್ವಯಂ ಶಿಸ್ತು ಹಾಗೆಯೇ ಎಲ್ಲ ಭಕ್ತರಿಗೆ ಪ್ರಬಲ ಸವಾಲಾಗಿದೆ ಅನ್ನುವ ನಂಬಿಕೆ ಇದೆ. ಭಕ್ತರು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಅಪಾರ ಆಧ್ಯಾತ್ಮಿಕ ಮತ್ತು ಭೌತಿಕ ಸಂಪತ್ತಿನಿಂದ ಆಶೀರ್ವದಿಸುತ್ತಾರೆ. ಹಾಗೆಯೇ ಭಕ್ತರು ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಆನಂದಿಸುತ್ತಾರೆ. ಅದು ಅವರಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ನೀಡುತ್ತದೆ. ನಿರ್ಜಲ ಏಕಾದಶಿಯ ದೈಹಿಕ ಸವಾಲುಗಳನ್ನು ಎದುರಿಸುವ ಮೂಲಕ ಭಕ್ತರು ವಿಷ್ಣುವಿನ ಶಕ್ತಿ, ರಕ್ಷಣೆ ಮತ್ತು ಬಯಕೆಗಳ ಈಡೇರಿಕೆಯನ್ನು ಪಡೆಯುತ್ತಾರೆ. ನಿರ್ಜಲ ಏಕಾದಶಿಯು ಪಾಪಗಳು, ದುಃಖಗಳು ಮತ್ತು ಕೆಟ್ಟ ಕಾರ್ಯಗಳ ಪರಿಣಾಮವನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾದರೆ ಇದರ ದಿನಾಂಕ ಮತ್ತು ಸಮಯದ ಬಗ್ಗೆ ತಿಳಿಯೋದಾದರೆ, ನಿರ್ಜಲ ಏಕಾದಶಿ ತಿಥಿಯು 2024ರಲ್ಲಿ ಜೂನ್ 17ನೇ ತಾರೀಕು ಬೆಳಗಿನ ಜಾವ 4:43ಕ್ಕೆ ಪ್ರಾರಂಭ ಆಗುತ್ತದೆ. ಹಾಗೆಯೇ 18ನೇ ತಾರೀಕು ಜೂನ್ 2024ರಂದು ಬೆಳಗಿನ ಜಾವ 6:42ಕ್ಕೆ ಕೊನೆಗೊಳ್ಳುತ್ತದೆ. ಹೆಚ್ಚುವರಿಯಾಗಿ ಅಂದರೆ ಹಿಂದೂ ಪಂಚಾಂಗದ ಜ್ಯೇಷ್ಠ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ತಿಥಿಯಿಂದಾಗಿ ಇದು ವಿಶೇಷವಾಗಿದೆ. ಸ್ಪಷ್ಟವಾಗಿ ಇದು ಗಂಗಾ ದಸರಾದ ನಂತರ ಬರುತ್ತದೆ. ಹೀಗಾಗಿ ಈ ವಿಶೇಷ ಏಕಾದಶಿ ಸಾಮಾನ್ಯವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮೇ ಅಥವಾ ಜೂನ್ ತಿಂಗಳಲ್ಲಿ ಬರುತ್ತದೆ. ಇದಲ್ಲದೆ ಈ ವರ್ಷ 2024ರ ನಿರ್ಜಲ ಏಕಾದಶಿ ಉಪವಾಸವನ್ನು 18ನೇ ತಾರೀಕು ಜೂನ್ 2024ರಂದು ಆಚರಿಸಲಾಗುತ್ತದೆ. ಹಾಗೆಯೇ ಜೂನ್ 19ರಂದು ಉಪವಾಸವನ್ನು ಮುರಿಯಲಾಗುತ್ತದೆ. ಏಕಾದಶಿ ಉಪವಾಸದ ಪಾರಣಕ್ಕಾಗಿ ಶುಭ ಮುಹೂರ್ತವು ಬೆಳಗ್ಗೆ 6:15ರಿಂದ ಶುರುವಾಗಿ ಬೆಳಗ್ಗೆ 8:10 ಪ್ರಾರಂಭವಾಗುತ್ತದೆ. ಒಟ್ಟಾರೆ ಹೇಳೋದಾದರೆ ನಿರ್ಜಲ ಏಕಾದಶಿಯನ್ನು ಸಂಪೂರ್ಣ ಭಕ್ತಿಯಿಂದ ಆಚರಿಸಿದರೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ದೈವಿಕ ಆಶೀರ್ವಾದವನ್ನು ಪಡೆಯಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಿರ್ಜಲ ಏಕಾದಶಿಯ ಬಗ್ಗೆ ವಿವರವಾದ ಮಾಹಿತಿ. ನಿಮಗೆ ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಇದು ತಲುಪುವಂತೆ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲಾಗೆ ತಲುಪತ್ತೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.